ಅಂದ್ರೆ ನಮಸ್ಕಾರ ನೋಡಿ ಸಾಂದ್ರ ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ 1/11/2025 ಈ ಒಂದು ದಿನಾಂಕದಂದು ಸೆಂಟ್ರಲ್ ಗೌರ್ಮೆಂಟ್ ದಿಂದ ಹೊಸದಾಗಿ ಅಧಿಸೂಚನೆ ಪ್ರಕಟ ಆಗಿದೆ. ಯಾವುದೇ ರೀತಿಯಾಗಿ ಗೋಳಪುರ ಅಂತ ತಿಳಿಸ್ಕೊಡ್ತಾ ಇಲ್ಲ, ಫಾಲ್ತು ಮಾಹಿತಿ ಅಂತ ತಿಳಿಸ್ಕೊಡ್ತಾ ಇಲ್ಲ. ಆಫೀಸಲ್ಲಿ ಇರುವಂತ ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಆ ಒಂದು ನೋಟಿಸ್ ಪ್ರಕಾರ ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇರೋದು. ಯಾರ್ಯಾರು ಸೆಂಟ್ರಲ್ ಗೌರ್ಮೆಂಟ್ ದಲ್ಲಿ ಕೆಲಸ ಮಾಡ್ಬೇಕಂತ ಇದಾರಲ್ಲ, ಅಪ್ಲಿಕೇಶನ್ ಹಾಕಿ. ಇಲ್ಲಿ ಖಾಲಿರುವಂತ ಸಂಸ್ಥೆ ಹೆಸರು ನಮ್ಮ ಒಂದು ಭಾರತೀಯ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಅರ್ಜಿ ಕರೆದಿದ್ದಾರೆ. ಇದಕ್ಕಿಂತ ಹಿಂದ್ಗಡೆ 13,000ಕ್ಕಿಂತ ಅಧಿಕ ನೇಮಕಾತಿ ಆಗಿತ್ತು ಇದೇ ಸಂಸ್ಥೆಯಲ್ಲಿ. ಈಗ ಮತ್ತೆ ಇವತ್ತೇ ಅಧಿಸೂಚನೆ ಪ್ರಕಟಣೆ ಮಾಡಿ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಹೊಸದಾಗಿ ನೋಟಿಸ್ ಆಗಿರತ್ತೆ. ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದು. ಇದಕ್ಕೆ 30 ನವೆಂಬರ್ 2025 ತನಕ ಅವಕಾಶ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕೋದಕ್ಕೆ. ಅಲ್ಲಿ ತನಕ ನಿಮಗೆ ಅವಕಾಶ ಇರತ್ತೆ. ಅಲ್ಲಿ ತನಕ ನೀವು ಅರ್ಜಿ ಸಲ್ಲಿಸಿ. ಯಾರು ಅರ್ಜಿ ಸಲ್ಲಿಸಬೇಕು, ಯಾವ ಪೋಸ್ಟ್ ಇದಾವೆ, ಮತ್ತೆ ಹೆಂಗೆ ನೇಮಕಾತಿ ಆಗತ್ತೆ, ಯಾವ ಒಂದು ಜಿಲ್ಲೆ, ಯಾವ ರಾಜ್ಯ ಎಲ್ಲ ತಿಳಿಸ್ಕೊಡ್ತಾನೆ. ವಿಡಿಯೋ ಕೊನೆತನಕ ನೋಡಿ. ಸಂಪೂರ್ಣ ಮಾಹಿತಿ ಅರ್ಥ ಆಗ್ಬೇಕಂದ್ರೆ ನೀವೇನಾದ್ರೂ ವಿಡಿಯೋ ಸ್ಕಿಪ್ ಮಾಡಿ ನೋಡಿದ್ರೆ ಸ್ವಲ್ಪನೂ ಮಾಹಿತಿ ಅರ್ಥ ಆಗಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ, ನೀವೇನ್ ಕೇಳ್ಬೇಕು ಅನ್ಕೊಂಡಿದ್ದೀರಾ, ಯಾವ ಒಂದು ಪೋಸ್ಟು ಏನು ಗೊತ್ತಾಗಲ್ಲ. ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಯಾರು ಹೊಸ ನೋಡಾತಿರಲ್ಲ, ವಿಸಿಟ್ ಬಂದಿದಿರಲ್ಲ ಹೊಸದಾಗಿ, ಅವ್ರು ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಒಂದೊಂದ ತಿಳಿಸ್ಕೊಡ್ತಾನೆ ನೋಡಿ. ಇಲ್ಲಿ ಕಲ್ಲಿರುವಂತ ಸಂಸ್ಥೆ ಆಗ್ಲೇ ತಿಳಿಸ್ಕೊಟ್ಟಿರುವಂತ ನಮ್ಮ ಒಂದು ಭಾರತೀಯ ಅಖಿಲ ಭಾರತೀಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ನೇಮಕಾತಿ ಆಗ್ತಾ ಇದೆ. ಇಲ್ಲಿ ಖಾಲಿರುವಂತಹ ಪೋಸ್ಟ್ ಏನು ಎಂತ ಅಂತ ಅದು ಮುಂದ್ಗಡೆ ನೋಡೋಣ. ಇಲ್ಲಿ ನಿಮಗೆ ಅಡ್ವರ್ಟೈಸ್ ನಂಬರ್ ಕಾಣಿಸ್ತಾ ಇರ್ಬೋದು, ರಿಜಿಸ್ಟರ್ ಸಂಖ್ಯೆ ಅಂತ ಹೇಳಿ 2025-26-314. ಈ ಒಂದು ನೋಟಿಸ್ ನಿಮ್ಗೆ ಏನಾದ್ರೂ ಡೌಟ್ ಬಂದ್ರು ಕೂಡ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಆಫೀಸಲ್ಲಿ ಇರುವಂತ ನೋಟಿಸ್ ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಬನ್ನಿ ಇಲ್ಲಿ ಖಾಲಿರುವಂತ ಪೋಸ್ಟ್ ಹೆಸರು ಒಂದೊಂದ ತಿಳಿಸ್ಕೊಡ್ತಾನೆ. ಇಲ್ಲಿ ಬರೀ ನಿಮಗೆ ಖಾಲಿರುವಂತ ಪೋಸ್ಟ್ ಕಾಣಿಸೋದು ನೋಡಿ. ಅಸಿಸ್ಟೆಂಟ್ ಹುದ್ದೆಗಳು, ಆಫೀಸರ್ಸ್ ಹುದ್ದೆಗಳು, ಅದ ನಂತರ ನೀವೇನಾದ್ರೂ ಸ್ಟೋರ್ ಕೀಪರ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ ಅದು ಕೂಡ ಇರತ್ತೆ. ಬೋಧಕ ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ. ಟೆಕ್ನಿಕಲ್ ಅಸಿಸ್ಟೆಂಟ್ ಪೋಸ್ಟ್ಗಳು ಖಾಲಿ ಇರತ್ತೆ. ಅದ್ರ ಬಳಿಕ ನೀವೇನಾದ್ರೂ ಟೀಚರ್ ಹುದ್ದೆ, ಮಹಿಳೆಯರು ಇರ್ತೀರ, ಟೀಚರ್ ಕೆಲಸ ಮಾಡ್ಬೇಕಂದ್ರೆ ಕೂಡ ಅದು ಕೂಡ ಪೋಸ್ಟ್ ಇರತ್ತೆ. ಆಪರೇಟರ್ ಪೋಸ್ಟ್ ಇದಾವೆ, ಮೆಡಿಕಲ್ ಪೋಸ್ಟ್ ಇರುತ್ತೆ. ಅದ ನಂತರ ಮೆಡಿಕಲ್ ಲ್ಯಾಬ್ ಅಸಿಸ್ಟೆಂಟ್ ಹುದ್ದೆಗಳು ಇದಾವೆ, ಅಟೆಂಡೆಂಟ್ ಪೋಸ್ಟ್ ಇರತ್ತೆ, ಫಾರ್ಮಸಿಸ್ಟ್ ಹುದ್ದೆಗಳು ಇದಾವೆ. ಎಲ್ಲ ಟೋಟಲ್ ಆಗಿ 14 ಪ್ರಕಾರ ಪೋಸ್ಟ್ ಇರತ್ತೆ. ಈ ಒಂದು 14 ಪ್ರಕಾರ ಪೋಸ್ಟ್ ಸೇರಿಸಿಕೊಂಡು ಟೋಟಲ್ ಆಗಿ 69 ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. 14 ಪ್ರಕಾರ ಪೋಸ್ಟ್ ಇರತ್ತೆ, 69 ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಇದರಲ್ಲಿ ನಿಮ್ದು ಒಂದು ಪೋಸ್ಟ್ ಇದೆ ಅಂತ ಹೇಳಿ ಅಪ್ಲಿಕೇಶನ್ ಹಾಕಿ. ಇದು ಬರೀ 16 ಪೋಸ್ಟ್ ಇದಾವೆ, ಬರೀ 24 ಪೋಸ್ಟ್ ಇದಾವೆ, ಬರೀ 69 ಪೋಸ್ಟ್ ಇದೆ ಅಂತ ಹೇಳಿ ಅನ್ಕೋತ್ಕೊಂಡಿರ್ಬೇಡಿ. ಇದರಲ್ಲಿ ನಾನು ಜಾಬ್ ಪಡಿತೇನೆ ಅಂತ ಹೇಳಿ ಅಪ್ಲಿಕೇಶನ್ ಹಾಕಿ. ಇಲ್ಲಿ ತನಕ ಓದಿರ್ತಿರಲ್ಲ ಅದೇ ಅಲ್ಲಿ ಬರೀಬೇಕು ಅಷ್ಟೇ. ಇಲ್ಲಿ ಹೆಂಗ ಆಯ್ಕೆ ಮಾಡ್ತಾರೆ ಅಂದ್ರೆ, ಒಂದು ಕಂಪ್ಯೂಟರ್ ಆಧಾರ ಪರೀಕ್ಷೆ ಇರತ್ತೆ, ಕೌಶಲ್ಯ ಪರೀಕ್ಷೆ ಇರತ್ತೆ, ಸಂದರ್ಶನ, ಅದ ನಂತರ ನಿಮಗೆ ಡಾಕ್ಯುಮೆಂಟ್ಸ್, ಈ ರೀತಿ ಉಳಿದಂತ ಅರ್ಹತೆ ಮೇಲೆ ಆಯ್ಕೆ ಇರತ್ತೆ. ಹಂತ ಕೂಡ ನಿಮಗೆ ಅಂದ್ರೆ ವೇತನ 7ನೇ CPC ಪ್ರಕಾರ, 7ನೇ CPC ಪ್ರಕಾರಗೆ ಸ್ಯಾಲ್ರಿ ಇರತ್ತೆ. ಇದು ನಿಮಗೆ ಪೋಸ್ಟ್ ಬಗ್ಗೆ ಮಾಹಿತಿ ಅರ್ಥ ಆಯ್ತು. ಇನ್ನು ಯಾವ್ಯಾವ ಒಂದು ವರ್ಗದವರು ಅದ್ರ ಬಗ್ಗೆ ಸ್ವಲ್ಪ ಕ್ಲಿಯರ್ ಮಾಡ್ತೇನೆ. SC ದವ್ರಿಗೆ ಇರತ್ತೆ, ST, OBC, EWS ಇವರಷ್ಟೇ ಅಪ್ಲಿಕೇಶನ್ ಹಾಕ್ಬೇಕು. ಟೋಟಲ್ ಆಗಿ ಕೊಟ್ಟಿದ್ದಾರೆ. ಲೈಕ್ ನೀವು SC ST ಇತ್ತಂದ್ರೆ, OBC ಇತ್ತಂದ್ರೆ ಇವ್ರ ಅಪ್ಲಿಕೇಶನ್ ಹಾಕ್ಬಹುದು. ಇದು ಬಿಟ್ಟು ಬೇರೆದವ್ರಿಗೆ ಅವಕಾಶ ಇಲ್ಲ. ಅಂಗವಿಕಲದವ್ರು ಕೂಡ ಅವಕಾಶ ಕೊಟ್ಟಿಲ್ಲ. ಇಲ್ಲಿ ಅಂಗವಿಕಲದವ್ರು ಕೂಡ ಅವಕಾಶ ಇಲ್ಲ. ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ. 1ನೇ ತಾರೀಕು ನೋಟಿಸ್ ಆಗಿರತ್ತೆ, ನವೆಂಬರ್ 1ನೇ ತಾರೀಕು. ಇನ್ನು ಇವುಗಳಿಗೆ ಸಂಬಂಧಪಟ್ಟಂತೆ ಪೋಸ್ಟ್ ವೈಸು ಯಾವೊಂದು ಪೋಸ್ಟ್ಗೆ ಏನೆಲ್ಲ ರೂಲ್ಸ್ ಕೊಟ್ಟಿದ್ದಾರೆ ಅದನ್ನ ತಿಳಿಸ್ಕೊಟ್ಟಿದ್ದಾರೆ ಅವರು. ನಾನು ನಿಮಗೆ 31 ಪೇಜ್ ಇದೆ. ಇದು ಒಂದೊಂದು ಪೇಜ್ ಗಟ್ಟಲೆ ತಿಳಿಸ್ಕೊಟ್ರೆ ನಿಮಗೆ 31 ನಿಮಿಷ ಆಗ್ಬಹುದು. ಶಾರ್ಟ್ಕಟ್ ಆಗಿ ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾನೆ ನೋಡಿ. ಈ ಒಂದು ಪೋಸ್ಟ್ ಇದೆಯಲ್ಲ, ಇದಕ್ಕೆ ನೀವು BSc ಕಂಪ್ಲೀಟ್ ಆಗಿರ್ಬೇಕು. ನಾರ್ಮಲ್ ಆಗಿ ತಿಳಿಸ್ಕೊಡ್ತಾನೆ, ಅದಲ್ಲ ನಾರ್ಮಲ್ ಆಗಿ ಯಾವ್ದಕ್ಕೆ ಎಷ್ಟಿಷ್ಟ ಅಂತ ಹೇಳಿ. ಮೊದಲನೇದಾಗಿ ಬೋಧಕ, ಕ್ಲಿನಿಕಲ್ ಬೋಧಕ ಅಂತ ಹೇಳಿ ಇದು ಮೊದಲನೇದು ಅದೇ ಪೋಸ್ಟ್ ಇರತ್ತೆ. ಬೋಧಕ ಮತ್ತು ಕ್ಲಿನಿಕಲ್ ಬೋಧಕ ಅಂತ ಹೇಳಿ ಇದಕ್ಕೇನೆಲ್ಲ ವಿದ್ಯಾರ್ಹತೆ ಆಗಿರ್ಬೇಕು. ಇಲ್ಲಿ ಮೊದಲನೇದಾಗಿ ಇದಕ್ಕೆ ವಯೋಮಿತಿ 18ರಿಂದ 50 ಆಗಿರ್ಬೇಕಾಗತ್ತೆ. BSc ನರ್ಸಿಂಗು, ಅದ ನಂತರ ಸಿಸ್ಟರ್ ಟ್ಯೂಟರ್ಸ್ ಡಿಪ್ಲೊಮಾ ಹೊಂದಿರ ನೋಂದಾಯಿತ ನರ್ಸ್ ಆಗಿರ್ಬೇಕಾಗತ್ತೆ. ಮಿಡ್ ವೈಫ್ ಅನುಭವ ಕೂಡ ಬೇಕಾಗಿತ್ತೆ 3 ವರ್ಷ. ಇದು ಮೊದಲನೇ ಪೋಸ್ಟ್, ಇದು ಕ್ಲಿಯರ್ ಆಯ್ತು. ಇದು ಗರಿಷ್ಠ ವಯೋಮಿತಿ 50 ಕೊಟ್ಟಿದ್ದಾರೆ. ಎರಡನೇದಾಗಿ ಸಹಾಯಕ ಆಡಳಿತ ಅಧಿಕಾರಿ, ಸಹಾಯಕ ಆಡಳಿತ ಅಧಿಕಾರಿ ಅಂತ ಹೇಳಿ ಇದಕ್ಕೆ 21ರಿಂದ 30 ವರ್ಷ. ಇದಕ್ಕೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಅಥವಾ ಮಂಡಳಿಯಿಂದ ಪದವಿ ಪಾಸ್ ಆಗಿರಬೇಕು. ಇದು ನಿಮಗೆ ಎರಡನೇ ಪೋಸ್ಟ್ ಬಗ್ಗೆ ಕ್ಲಿಯರ್ ಆಯ್ತು. ಅದ ನಂತರ ಜೂನಿಯರ್ ಅಕೌಂಟ್ಸ್ ಆಫೀಸರ್ಸ್ ಅಂತೇಳಿ ಇದು 3ನೇ ಪೋಸ್ಟ್ ಕಾಣಿಸ್ತಾ ಇರಬಹುದು ನಿಮಗೆ. ಜೂನಿಯರ್ ಅಕೌಂಟ್ಸ್ ಆಫೀಸರ್ಸ್ ಅಂತೇಳಿ ಇದಕ್ಕೆ ರೂಲ್ಸ್ ಕೊಟ್ಟಿದ್ದಾರೆ ನೋಡಿ. ಏನಾಗಿರ್ಬೇಕು, 18ರಿಂದ 35 ವರ್ಷ ಆಗಿರ್ಬೇಕು ವಯೋಮಿತಿ. ಏನು ಪದವಿ ಅಥವಾ ಸ್ನಾತಕೋತ್ತರ ಪದವಿ ಅಥವಾ ಮ್ಯಾನೇಜ್ಮೆಂಟು ಡಿಪ್ಲೊಮಾ ಅಥವಾ ಮೆಡಿಟೀರಿಯಲ್ ಮ್ಯಾನೇಜ್ಮೆಂಟು ಪದವಿ, ಅಂಗಡಿ ನಿರ್ವಹಣೆಯಲ್ಲಿ 3 ವರ್ಷದ
ಅನುಭವ ಬೇಕಾಗತ್ತೆ. ಅವ್ರು ತಿಳಿಸ್ಕೊಟ್ಟಿರುವಂತ ಸೇಮ್ ಎಲ್ಲ ಸೇಮು. ಇಲ್ಲ ನಿಮಗೆ ಫೈಂಟ್ ಅನ್ನ ಬರೆದಿಟ್ಕೊಂಡಿರ್ತಾನೆ, ಅವನು ಫೈಂಟ್ ಪ್ರಕಾರ ತಿಳಿಸ್ಕೊಡ್ತಾ ಇರ್ತಾನೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಬೇರೆ ಇಲ್ಲಿ ಬೇರೆ ಅಂತ ಹಾಕೋಬೇಡಿ. ಫೈಂಟ್ ಅನ್ನ ನಿಮಗೆ ಬೇಕಾಗುವಂತ ಫೈಂಟ್ ಅನ್ನ ಬರೆದಿಟ್ಕೊಂಡಿರ್ತಾನೆ, ಅದ್ರ ಪ್ರಕಾರ ನಮ್ಗೆ ತಿಳಿಸ್ಕೊಡ್ತಾ ಇರ್ತಾನೆ. ಅದ ನಂತರ ಇನ್ನು ಮುಂದಿನ ಪೋಸ್ಟ್ ಸ್ಟೋರ್ ಕೀಪರ್ ಹುದ್ದೆಗಳು. ಈ ಒಂದು ಸ್ಟೋರ್ ಕೀಪರ್ ಅಂದ್ರೆ ಅಂಗಡಿ ಪಾಲಕ ಅಂತ ಹೇಳಿ. ಅಂಗಡಿ ಪಾಲಕ ಇದಕ್ಕೆ 18ರಿಂದ 35 ವರ್ಷ ನಾರ್ಮಲ್ ಆಗಿ. ಇದು ಪದವಿ, ಸ್ನಾತಕೋತ್ತರ ಪದವಿ, ಇದು ಸೇಮ್ 3 ವರ್ಷ ತನಕ ಅನುಭವ ಬೇಕಾಗತ್ತೆ. ಸರಿ, ಇಲ್ಲಿ ಕನ್ಫ್ಯೂಸ್ ಆಗಿದೆ. ಇದು ಮೊದಲೇ ಜೂನಿಯರ್ ಅಕೌಂಟೆಂಟ್ ಆಫೀಸರ್ಸ್ ಇದೆಯಲ್ಲ, ಇದಕ್ಕೆ 21ರಿಂದ 30 ವರ್ಷ. ಇದಕ್ಕೆ ವಾಣಿಜ್ಯ ಪದವಿ, ಸರ್ಕಾರಿ ಸಂಸ್ಥೆಯಲ್ಲಿ ಖಾತೆ ನಿರ್ವಹಿಸುವ 2 ವರ್ಷದ ಅನುಭವ ಬೇಕಾಗತ್ತೆ. ಇದು ಜೂನಿಯರ್ ಅಕೌಂಟೆಂಟ್ ಆಫೀಸರ್ಸ್ ಹುದ್ದೆಗಳಿಗೆ ಇದು ಕಂಪ್ಲೀಟ್ ಆಯಿತು. ಆಗಲೇ ತಿಳಿಸ್ಕೊಟ್ಟನಲ್ಲ ಮೊದಲು, ಅದು ಅಂಗಡಿ 3 ವರ್ಷ ಅಂತೇಳಿ. ಅದು ಅಂಗಡಿ ಪಾಲಕ್ ಹುದ್ದೆಗೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಪ್ರೊಸೆಸಿಂಗ್ ಆಗಿರತ್ತೆ. ಅಂಗಡಿ ಪಾಲಕ್ ಹುದ್ದೆಗೆ 18ರಿಂದ 35, ಪದವಿ, ಸ್ನಾತಕೋತ್ತರ ಪದವಿ, ಮಿಲಿಟರಿಯಲ್ ಮ್ಯಾನೇಜ್ಮೆಂಟ್ ಡಿಪ್ಲೊಮಾ, ಅಂಗಡಿಯಲ್ಲಿ 3 ವರ್ಷದ ಅನುಭವ. ಇದು ಸ್ಟೋರ್ ಕೀಪರ್ ಹುದ್ದೆಗೆ ಪ್ರೊಸೆಸಿಂಗ್ ಆಗಿರತ್ತೆ. ಇನ್ನು ಜೂನಿಯರ್ ಅಸಿಸ್ಟೆಂಟ್ ಫಿಯೋಲಾಜಿಸ್ಟ್ ಅಂತ ಹೇಳಿ, ಇದಕ್ಕೆ 21ರಿಂದ 30 ವರ್ಷ. ವಿಜ್ಞಾನದಲ್ಲಿ ಸೆಕೆಂಡ್ PUC ಆಗಿರಬೇಕು. ಭೌತ ಚಿಕಿತ್ಸೆಯಲ್ಲಿ ಪದವಿ, 2 ವರ್ಷದ ಅನುಭವ ಕೂಡ ಬೇಕಾಗತ್ತೆ. ಇನ್ನು ಮಾನ್ಯತೆ ಪಡೆದ ಮಂಡಳಿಯಲ್ಲಿ ರಿಜಿಸ್ಟರ್ ಕೂಡ ಆಗಿರಬೇಕು. ಇನ್ನು ತಾಂತ್ರಿಕ ಸಹಾಯಕ ಹುದ್ದೆಗಳಿಗೆ 21ರಿಂದ 30, ವಿಶ್ವವಿದ್ಯಾಲಯದಿಂದ ಭಾಷಣ ಮತ್ತು ಶ್ರವಣದಲ್ಲಿ BSc ಪದವಿಯನ್ನು ಕಂಪ್ಲೀಟ್ ಆಗಿರಬೇಕು. ನೇತ್ರ ತಜ್ಞ ಹುದ್ದೆಗೆ 21ರಿಂದ 35 ವರ್ಷ. ನೇತ್ರ ತಜ್ಞದಲ್ಲಿ BSc ಅಥವಾ ತತ್ಸಮಾನ ಸಂಬಂಧಿತ ಕ್ಷೇತ್ರಗಳಲ್ಲಿ 5 ವರ್ಷದ ಅನುಭವ. ಇವರು ತಿಳಿಸ್ಕೊಟ್ಟಿರುವಂತ ಮಾಹಿತಿ. ಇನ್ನು ನೇತ್ರ ರೇಡಿಯೋ ಫಿತಾರಿಕ್ ಅಂತೇಳಿ, ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ರೇಡಿಯೋ ಫಿತಾಫಿ ಅಂತೇಳಿ 21ರಿಂದ 35 ವರ್ಷ. ಈ ಒಂದು ರೇಡಿಯೋ ಥೆರಪಿ ಅಂತೇಳಿ ರೇಡಿಯೋಲಾಜಿ PSc ಎನರ್ಜಿ 3 ವರ್ಷದ ಕೋರ್ಸ್ ಅನ್ನ ಮುಗಿಸಿರಬೇಕು, ಅಥವಾ ರೇಡಿಯೋಫಿಥಿಯಲ್ಲಿ ಡಿಪ್ಲೊಮಾ ತೆರಗಡೆ ಹೊಂದಿದವರು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಅದ ನಂತರ ಆಪರೇಷನ್ ಥಿಯೇಟರ್ ಸಹಾಯಕ ಹುದ್ದೆಗಳಿಗೆ ಇಲ್ಲಿ 18ರಿಂದ 30 ವರ್ಷ. BSc ವಿಜ್ಞಾನದಲ್ಲಿ ಸೆಕೆಂಡ್ PUC, OT ಅಥವಾ ICU, CISD ಅಥವಾ ಮ್ಯಾನೇಜ್ ಫೀಲ್ಡ್ ರೂಮ್ನಲ್ಲಿ 5 ವರ್ಷದ ಅನುಭವ ಬೇಕಾಗತ್ತೆ. ಇನ್ನು ಜೂನಿಯರ್ ಮೆಡಿಕಲ್ ಲ್ಯಾಬ್ ಟೆಕ್ನಿಜಿಸ್ಟ್ ಅಂತೇಳಿ 18ರಿಂದ 27 ವರ್ಷ. ವಿಜ್ಞಾನ PGB ಅಥವಾ ಬಯೋಟೆಕ್ ದಲ್ಲಿ 12ನೇತೆ ಪಾಸ್ ಆಗಿರಬೇಕು. ಸೆಕೆಂಡ್ PUC ಕೊಟ್ಟಿದ್ದಾರೆ ಅವರು. MTET ನಲ್ಲಿ 2 ವರ್ಷದ ಅನುಭವ ಬೇಕಾಗತ್ತೆ. BSc ವೈದ್ಯಕೀಯ ಪ್ರಯೋಗಾಲಯ ತಂತ್ರಜ್ಞಾನ BMLT ಇದನ್ನ ಮುಗಿಸಿರ್ಬೇಕಾಗತ್ತೆ. ಇನ್ನು ಔಷಧಿಗಾರ ಹುದ್ದೆಗೆ 21ರಿಂದ 27 ವರ್ಷ. ಇದರಲ್ಲಿ ಫಾರ್ಮಸಿಯಲ್ಲಿ ಡಿಪ್ಲೊಮಾ, ಫಾರ್ಮಸಿ ಕಾಯ್ದೆ 1948ರ ಅಡಿಯಲ್ಲಿ ನೋಂದಾಯಿತ ಫಾರ್ಮಸಿಸ್ಟ್ ಆಗಿರಬೇಕು. ಇದು ಕೊಟ್ಟಿದ್ದಾರೆ. ಕಾನೂನುಬದ್ಧವಾಗಿ ಪಾಸ್ ಆಗಿರಬೇಕಾಗತ್ತೆ. ಇನ್ನು ವೈದ್ಯಕೀಯ ದಾಖಲೆ ತಂತ್ರಜ್ಞ ಹುದ್ದೆಗೆ 18ರಿಂದ 30, BSc ವೈದ್ಯಕೀಯ ದಾಖಲೆ ಸೆಕೆಂಡ್ PUC, ಕೀಪಿಂಗ್ ನಲ್ಲಿ 6 ತಿಂಗಳ ಡಿಪ್ಲೊಮಾ, ಪ್ರಮಾಣ ಪತ್ರ, 2 ವರ್ಷದ ಅನುಭವ ಇದೆಲ್ಲ ಹೊಂದಿರಬೇಕು. ಟೈಪಿಂಗ್ ಮಾಡೋದಕ್ಕೆ ಬರಬೇಕಾಗತ್ತೆ. ಇನ್ನು ಶವಗಾರ ಪರಿಚಾರಕ ಅಂತ ಹೇಳಿ 18ರಿಂದ 30, ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಇದೆಲ್ಲ ಕಂಪ್ಲೀಟ್ ಮಾಡಿರ್ಬೇಕು. ಇದು ನಿಮಗೆ ಹುದ್ದೆಗಳ ಬಗ್ಗೆ, ವಿದ್ಯಾರ್ಹತೆ, ಏಜ್ ಲಿಮಿಟ್ ಬಗ್ಗೆ ಮಾಹಿತಿ ಅರ್ಥ ಆಯಿತು. ಇನ್ನು ಎಷ್ಟು ಸ್ಯಾಲ್ರಿ ಕೊಡ್ತಾರೆ ಆಗಲೇ ತಿಳಿಸ್ಕೊಟ್ರು. ನಿಮಗೆ ಮೊದಲನೇ ಹಂತಕ್ಕೆ ಸಂಬಂಧಪಟ್ಟಂತೆ 10ನೇ ಹಂತರ ತನಕ ನಿಮಗೆ ವೇತನ ಆಗಿರತ್ತೆ. 7ನೇ CPC ಪ್ರಕಾರ ಸಿಗತ್ತೆ. ಆದ್ರೆ ಹಂತ ಬೇರೆ, ಮೊದಲನೇ ಹಂತ, 2ನೇ ಹಂತ, 3ನೇ ಹಂತ, 4ನೇ ಹಂತ, ಈ ರೀತಿಯಾಗಿ 7ನೇ CPC ಪ್ರಕಾರ. ಇದು ಎಲ್ಲ ಒಂದು ಪೋಸ್ಟಿಗೆ, ಎಲ್ಲ ಒಂದು ನೇಮಕಾತಿ, ಎಲ್ಲ ಒಂದು ಇಲಾಖೆಯಲ್ಲಿ ಸೇಮು. ಆದ್ರೆ ಹುದ್ದೆಗಳಿಗೆ ತಕ್ಕಂತೆ ಬೇರೆ ರೀತಿಯಲ್ಲಿ ನಿಮಗೆ ಕೆಲಸ ಕೂಡ ಇರತ್ತೆ. ಇನ್ನು ಉಳಿದಂತ ಮಾಹಿತಿ ಕೂಡ ಇರತ್ತೆ. ಇನ್ನು ಪರೀಕ್ಷೆ ಇರೋದ್ರಿಂದ ಆ ಒಂದು ಪರೀಕ್ಷೆ ಸಬ್ಜೆಕ್ಟು, ಮಾರ್ಕ್ಸು, ಕ್ವಶನ್ಗಳು ಹೆಂಗಿರತ್ತೆ, ಏನು ಅಂತೇಳಿ ಅದು ಕೊಟ್ಟಿದ್ದಾರೆ ವಿವರಗಳು. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇರತ್ತೆ. ಅಪ್ಲಿಕೇಶನ್ ಹಾಕಿ ನೋಡಿ. ಅರ್ಜಿ ಸಲ್ಲಿಸೋರು ನಿಮ್ಗೆ ಅರ್ಜಿ ಶುಲ್ಕ ಕೂಡ ಇಟ್ಟಿದ್ದಾರೆ. ಮೀಸಲಾತಿ ಇಲ್ಲದ OBC ಅಭ್ಯರ್ಥಿಗಳಿಗೆ 1770 ರೂಪಾಯಿದಿಂದ ಪ್ಲಸ್ GST 1500 ರೂಪಾಯಿ ಇರತ್ತೆ. ಯಪ್ಪ, ಇಲ್ಲಿ ನಿಮ್ಮ ಒಂದು ಹುದ್ದೆಗಳಕ್ಕಿಂತ ಜಾಸ್ತಿ ಇಲ್ಲಿ GST ಒಂದು ಅರ್ಜಿ ಶುಲ್ಕ, ಮೀಸಲಾತಿ ಇಲ್ಲದ ಅಭ್ಯರ್ಥಿಗೆ ಶುಲ್ಕನ ಜಾಸ್ತಿ ಇಟ್ಟಿದ್ದಾರೆ. SC ಮತ್ತು ST EWS ಅವರಿಗೆ 1416 ರೂಪಾಯಿ ಇದು ಆನ್ಲೈನ್ ಅರ್ಜಿ ಶುಲ್ಕ. ಅದ ನಂತರ GST 1200 ರೂಪಾಯಿ ಇರತ್ತೆ. ಅಂಗವಿಕಲದವರಿಗೆ ಯಾವುದೇ ರೀತಿಯಾಗಿ ಶುಲ್ಕ ಇರೋದಿಲ್ಲ. ಅವ್ರು ತಿಳಿಸ್ಕೊಟ್ಟಿರೋಂಥ ಮಾಹಿತಿ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಅರ್ಜಿ ಸಲ್ಲಿಸೋರು ತೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರತ್ತೆ, ಅಥವಾ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಇರತ್ತೆ, ಚೆಕ್ ಮಾಡ್ಕೊಳ್ಳಿ.
ನೋಡಿ ಇದ್ರ ಬಗ್ಗೆ ನಿಮಗೆ ಅರ್ಥ ಆಗಿರ್ಬೇಕು. ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿ, ಅಥವಾ ಇದೇನಾದ್ರೂ ಗೊತ್ತಾಗಲಿಲ್ಲ ಅಂದ್ರೆ ನಿಮಗೆ ಅಕಸ್ಮಾತ್ ಗೊತ್ತಾಗಲಿಲ್ಲ ಅಂದ್ರೆ ನಮ್ಮ ಒಂದು ನಮ್ಮಲ್ಲ ಬೇರೆ ಒಂದು ಚಾನಲ್ ಕೂಡ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಮಹಿಳೆಯರು ಪುರುಷರು ಅರ್ಜಿ ಸಲ್ಲಿಸಿ ಮತ್ತು ಆಲ್ ಇಂಡಿಯಾದಲ್ಲಿ ಕರ್ನಾಟಕದವರು ಕೂಡ ಅಪ್ಲಿಕೇಶನ್